ನಮಸ್ಕಾರ ಸ್ನೇಹಿತರೆ, ಇನ್ನೇನು ಈ ತಿಂಗಳು ಮುಗ್ದೋಗ್ತಾ ಇದೆ. ಈ ತಿಂಗಳು ಮುಗಿಯೋಷ್ಟರಲ್ಲಿ ನಿಮ್ಮ ಎಲ್ಲರಿಗೂ ಗೃಹಲಕ್ಷ್ಮಿಯ ಜುಲೈ ತಿಂಗಳ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ಹಾಗೂ ಯಾರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿಯ ಜೂನ್ ತಿಂಗಳ 2,000 ರೂಪಾಯಿ ಹಣ ಜಮೆ ಆಗಿಲ್ಲ, ಅವ್ರಿಗೆ ಕೂಡ ಒಟ್ಟಿಗೆ 4,000 ರೂಪಾಯಿ ಜಮೆ ಆಗುತ್ತೆ ಅಂತ ಕಾಯ್ತಾ ಇದ್ರಿ ಅಲ್ವಾ ಸ್ನೇಹಿತರೆ. ಆದರೆ ಈಗ ಸರ್ಕಾರ ಏನು ಕೆಲಸ ಮಾಡಿದ್ಯಪ್ಪ ಅಂದರೆ ಸ್ನೇಹಿತರೆ ನೋಡಿ, ಸರ್ಕಾರ ಹೇಳೋದೊಂದು ಮಾಡೋದೊಂದು. ಮತ ಹಾಕ್ಸ್ಕೋಬೇಕಾದ್ರೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಗೆದ್ದಂತಹ ಕಾಂಗ್ರೆಸ್ ಸರ್ಕಾರ ಈಗ ನಿಧಾನಕ್ಕೆ ತನ್ನ ವರಸೆ ಬದಲಾಯಿಸಿದೆ. ಅದೇನಪ್ಪ ಅಂದರೆ ನೋಡಿ, ಗೃಹಲಕ್ಷ್ಮಿಯರಿಗೆ ತಿಂಗಳು 2,000 ಕೊಡ್ತೀವಿ. ಮನೆ ಒಡೆತಿಯರಿಗೆ ಅಂದರೆ ಯಾರು ಒಡೆತಿಯರು ಇರ್ತೀರೋ ಅವ್ರಿಗೆ 2,000 ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಅದ್ರ ಪ್ರಕಾರನೇ ಒಂದು 5-6 ತಿಂಗಳು ನಡ್ಕೊಂಡ್ರು ಕೂಡ. ಅದಾದ್ಮೇಲೆ ಏನಾಯ್ತು, 3 ತಿಂಗಳಿಗೆ 6 ತಿಂಗಳಿಗೆ ಒಂದೊಂದು ಸರಿ ಆದರೂ ಗೃಹಲಕ್ಷ್ಮಿ ಬರೋಕ್ಕೆ ಶುರುವಾಗಿತ್ತು. ಸ್ನೇಹಿತರೆ ನೋಡಿ, ಈಗ 1,25,00,000 ಏನು ಫಲಾನುಭವಿಗಳಿದ್ರು ಅವರಲ್ಲಿ ನೋಡಿ 2,00,000 ಫಲಾನುಭವಿಗಳನ್ನ ಸರ್ಕಾರ ಗೃಹಲಕ್ಷ್ಮಿಯಿಂದ ತೆಗ್ದಿದ್ದಾರೆ. ಅಂದರೆ ಇವ್ರಿಗೆಲ್ಲರಿಗೂ ಮುಂದಕ್ಕೆ ಈ ತಿಂಗಳಿಂದನೇ ಅಥವಾ ಹೋದ ತಿಂಗಳಿಂದ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬರಲ್ಲ. ಸ್ನೇಹಿತರೆ ನೋಡಿ, ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ನೋಡಿ, ಇವರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು ಅಥವಾ ಸರ್ಕಾರಿ ಕೆಲಸದಲ್ಲಿರೋರು. ಈ ಸರ್ಕಾರಿ ಕೆಲಸದಲ್ಲಿರೋ ಮಹಿಳೆಯರಿಗೆ ನಾವು ತಿಂಗಳು 2,000 ರೂಪಾಯಿ ಕೊಡೋಕ್ಕಾಗಲ್ಲ. ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾರೆ, IT ಪೇಯರ್ಸ್ ಆಗಿರೋದ್ರಿಂದ ನಾವು 2,000 ರೂಪಾಯಿ ಕೊಡಲ್ಲ ಅಂತ ಸರ್ಕಾರ 2,00,000 ಮಹಿಳೆಯರನ್ನ ತೆಗೆದಾಕ್ಬಿಟ್ಟಿದೆ. ಸ್ನೇಹಿತರೆ ನೋಡಿ, ಇಲ್ಲೇ ಸರ್ಕಾರ ತಪ್ಪು ಮಾಡ್ತಾ ಇರೋದು. ಏನಪ್ಪ ಅಂದರೆ ಸರ್ಕಾರ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅದರಲ್ಲಿ ಬಹಳ ಮುಖ್ಯವಾದ ಗ್ಯಾರಂಟಿನೇ ತಿಂಗಳು 2,000 ರೂಪಾಯಿ ಮನೆ ಒಡೆತಿಯರಿಗೆ ಕೊಡ್ತೀವಿ ಅಂತ ಹೇಳಿದ್ದು. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ನೋಡಿ, ಸರ್ಕಾರ ಹೇಳೋದೊಂದು ಮಾಡ್ತಾ ಇರೋದೊಂದು. ವೋಟ್ ಹಾಕ್ಸ್ಕೋಬೇಕಾದ್ರೆ ಇದೇ ಸರ್ಕಾರ ಏನು ಹೇಳಿತ್ತು, ಎಲ್ಲ ಮನೆ ಒಡೆತಿಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಸರ್ಕಾರ ಮೊದಲೇ ಒಂದು ಹೇಳ್ಬೇಕಿತ್ತು, ಏನಂದರೆ ಯಾರು IT ಕಟ್ತೀರಾ, ಯಾರು ಗೌರ್ಮೆಂಟ್ ಕೆಲಸದಲ್ಲಿ ಇರ್ತೀರಾ ಅವ್ರಿಗೆ ನಾವು 2,000 ರೂಪಾಯಿ ಕೊಡಲ್ಲ ಅಂತ ಮೊದಲೇ ಹೇಳ್ಬೇಕಿತ್ತಲ್ವ. ಹಂಗಂತ ಹೇಳಿದ್ರೆ ಯಾರು ವೋಟ್ ಹಾಕ್ತಿದ್ರು? ಸ್ನೇಹಿತರೆ ನೋಡಿ, ಇದು ನಮ್ಮ ಅನಿಸಿಕೆ ಅಲ್ಲ, ಎಲ್ಲ ಗೃಹಲಕ್ಷ್ಮಿಯರ ಅನಿಸಿಕೆ ಆಗಿದೆ. ಈಗ ನೋಡಿ, ಯಾರಿಗೆಲ್ಲ ದುಡ್ಡು ಬರುತ್ತೆ ಅಂತ ಕಾಯ್ತಿದ್ರು ಅವ್ರಿಗೆಲ್ಲರಿಗೂ ಶಾಕ್ ಇದೆ. ಯಾಕಂದರೆ ಯಾರ್ಯಾರಿಗೆ ಬರಲ್ವ ಇನ್ಮೇಲಿಂದ ಖಂಡಿತವಾಗ್ಲೂ ಗೊತ್ತಿಲ್ಲ. ಸ್ನೇಹಿತರೆ ನೋಡಿ, ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದನ್ನ ನೇರವಾಗಿ ಹೇಳ್ಬಿಟ್ರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ನಿಲ್ಸೇ ಬಿಟ್ರೆ ಸಾಕು, ಒಂದು 2-3 ತಿಂಗಳು ಅಡ್ಜಸ್ಟ್ ಮಾಡ್ಕೋತಾರೆ. ಕಷ್ಟ ಆಗುತ್ತೆ ಗೃಹಲಕ್ಷ್ಮಿಯರಿಗೆ. ಸ್ನೇಹಿತರೆ, ನೆಕ್ಸ್ಟ್ ಟೈಮು ಇದೇ ಭರವಸೆ ಕೊಟ್ಟು ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಕ್ ಸಾಧ್ಯನಾ? ಸ್ನೇಹಿತರೆ, ಒಟ್ನಲ್ಲಿ ಭರವಸೆ ಕೊಟ್ಟಂತಹ ಸರ್ಕಾರ ಭರವಸೆಯಲ್ಲೇ ಮುಳುಗಿಸಿದೆ. ಇದು ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಅನ್ಯಾಯನೇ. ಸ್ನೇಹಿತರೆ, ಇದೇ ಥರ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.